ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಆದರೆ ಎಸ್ಐಟಿ ಕೊಟ್ಟ ನೋಟಿಸ್ಗೆ ಅಪ್ಪ ಮಗ ಇಬ್ರು ಡೋಂಟ್ ಕೇರ್. ನಿನ್ನೆ ಪ್ರಜ್ವಲ್ ಬಂದಿಲ್ಲ, ಇವತ್ತು ರೇವಣ್ಣ ಬರಬೇಕಿದೆ. ರೇವಣ್ಣ ಕೂಡ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣ ಅವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಒಂದು ಕಡೆ ನಿನ್ನೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ. ಅವರು 1 ವಾರಗಳ ಸಮಯ ಕೇಳಿದ್ದಾರೆ. ಇತ್ತ ಎಚ್ ಡಿ ರೇವಣ್ಣ ಅವರಿಗೆ ಇವತ್ತು ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಆದರೆ ಎಚ್ ಡಿ ರೇವಣ್ಣ ಕೂಡ ಎಸ್ಐಟಿಗೆ ಸಮಯ ಕೇಳುವ ಸಾಧ್ಯತೆ ಇದೆ. ಏಪ್ರಿಲ್ 30ರಂದು ರೇವಣ್ಣ ಮತ್ತು ಪ್ರಜ್ವಲ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಎಸ್ಐಟಿ. ಹಾಗಿದ್ರೆ ಅಪ್ಪ ಮಗ ಇಬ್ರು ಕೂಡ ನೋಟಿಸ್ಗೆ ಕೇರ್ ಮಾಡ್ತಿಲ್ವಾ? ಎಸ್, ಈ ಪ್ರಕರಣದಲ್ಲಿ ಮೊದಲನೇ ಆರೋಪಿ ಎಚ್ ಡಿ ರೇವಣ್ಣ, ಎರಡನೇ ಆರೋಪಿ ಪ್ರಜ್ವಲ್ ರೇವಣ್ಣ. ಎರಡನೇ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ನಿನ್ನೆ ವಿಚಾರಣೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು 1 ವಾರಗಳ ಕಾಲಾವಕಾಶ ಕೇಳಿದ್ದು ಕೂಡ ಲುಕೌಟ್ ನೋಟಿಸ್ ಜಾರಿಯಾಗಿದೆ ಎಸ್ಐಟಿಯಿಂದ. ಹಾಗಿದ್ರೆ ಆರೋಪಿ ನಂಬರ್ 1 ಆಗಿರುವಂತಹ ಎಚ್ ಡಿ ರೇವಣ್ಣ ಅವರಿಗೆ ಇವತ್ತು ವಿಚಾರಣೆಗೆ ಬರುವಂತೆ ತಿಳಿಸಲಾಗಿದೆ. ನೋಟಿಸ್ ಜಾರಿಯಾಗಿದೆ. ರೇವಣ್ಣ ಬರ್ತಾರಾ? ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬರದೇ ಇದ್ದ ಪಕ್ಷದಲ್ಲಿ ಏನಾಗಬಹುದು? ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರಜ್ವಲ್ಗೆ ಕಾಲಾವಕಾಶ ಕೇಳಿದ್ದಕ್ಕೆ ಯಾವುದೇ ಸ್ಪಂದನೆಯನ್ನ ಎಸ್ಐಟಿ ಕೊಟ್ಟಿಲ್ಲ. ಹಾಗಿದ್ರೆ ರೇವಣ್ಣ ಏನ್ ಮಾಡ್ತಾರೆ? ಅವರು ಕೂಡ ಎಸ್ಐಟಿಗೆ ಸಮಯ ಕೇಳುವಂತಹ ಚಾನ್ಸಸ್ ಇದೆಯಾ? ಒಂದೊಮ್ಮೆ ಕೇಳಿದ್ಯಾ ಆದಲ್ಲಿ ಅದಕ್ಕೆ ಸ್ಪಂದಿಸುತ್ತಾ ಎಸ್ಐಟಿ? ಮುಂದಿನ ಕ್ರಮ ಏನಾಗುತ್ತೆ ಅನ್ನೋದು ಈಗ ಸದ್ಯದ ಕುತೂಹಲ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಸ್ಐಟಿ ನೋಟಿಸ್ ಕೊಟ್ಟಿದೆ ಪ್ರಜ್ವಲ್ ಅವರಿಗೆ, ರೇವಣ್ಣ ಅವರಿಗೆ. ಪ್ರಜ್ವಲ್ ನಿನ್ನೆ ಬರಲಿಲ್ಲ, ರೇವಣ್ಣ ಅವರಿಗೆ ಇವತ್ತು ಬರುವಂತೆ ಇದೆ. ರೇವಣ್ಣ ಏನ್ ಮಾಡಬಹುದು? ಬರ್ತಾರಾ ಬರಲ್ವಾ ಅಂತ ಎಂತ ಸುಳಿವು ಸಿಗ್ತಾ ಇದೆ? ಜೊತೆಗೆ ಒಂದೊಮ್ಮೆ ರೇವಣ್ಣ ಕೂಡ ಬರದೇ ಇದ್ದ ಪಕ್ಷದಲ್ಲಿ ಎಸ್ಐಟಿಯ ನಿಲುವು ಏನಾಗಬಹುದು? ಪ್ರತಿಮಾ, ಹೌದು, ಈಗಾಗಲೇ 11 ಗಂಟೆ ಸರಿಸುಮಾರಿಗೆ ರೇವಣ್ಣರವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿದ್ರು. ನಿನ್ನೆ ಕೂಡ ಅಂದರೆ 30ನೇ ತಾರೀಕಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ನಿನ್ನೆ ಏನು ಒಳನರಸೀಪುರದಲ್ಲಿ ಪೂಜೆ ಹವನವನ್ನು ಮುಗಿಸಿದಂತಹ ರೇವಣ್ಣರವರು ಬೆಂಗಳೂರಿಗೆ ನಿನ್ನೆಯೇ ಬಂದಿರ್ತಾರೆ. ಇಂದು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಒಂದು ಮಾಹಿತಿ ಎಲ್ಲರೂ ಕೂಡ ಹರಿದಾಡುತ್ತೆ. ಆದರೆ ಇನ್ನೂ ಕೂಡ 11 ಗಂಟೆ ಆದರೂ ಕೂಡ ಇನ್ನು ವಿಚಾರಣೆಗೆ ಬಂದಿಲ್ಲ. ವಿಚಾರಣೆಗೆ ಹಾಜರಾಗದಂಥ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಕೂಡ ಈಗಾಗಲೇನು ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥಂದ್ರೆ ಮುಂದಿನ ಅಂದರೆ ವಿಚಾರಣೆಗೆ ಒಂದು ವೇಳೆ ಹಾಜರಾಗದೇ ಇದ್ರೆ ಮತ್ತೊಂದು ನೋಟಿಸ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರಾ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಯಾಕಂದರೆ ರೇವಣ್ಣರವರು ಬೆಂಗಳೂರಿನಲ್ಲೇ ಇದ್ದು ವಿಚಾರಣೆಗೆ ಯಾಕೆ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾಕಂದರೆ ಇದು ಸೆನ್ಸಿಟಿವ್ ವಿಚಾರ ಆಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ ಈ ಒಂದು ಲೈಂಗಿಕ ದೌರ್ಜನ್ಯ ಆರೋಪದಡಿ A1 ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೇವಣ್ಣರವರ ಸ್ಪಷ್ಟನೆ ಏನಿದೆ, ಅಂದರೆ ಅವರ ಹೇಳಿಕೆ ಏನಿದೆ, ಇದು ಬಹಳ ಮುಖ್ಯ ಆಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು ಕೂಡ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಒಂದು ವೇಳೆ ಬರದೇ ಹೋದರೆ ಏನಾದರೂ ಸಮಯಾವಕಾಶವನ್ನು ಕೇಳ್ತಾರ ಅಂತ ಒಂದು ಕಡೆ ರೇವಣ್ಣರ ಕಡೆಯಿಂದ ನೋಡೋದಾದ್ರೆ ಎಸ್ಐಟಿ ತಂಡ ಮತ್ತೊಂದು ನೋಟಿಸನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿರೋದ್ರೆ ಇನ್ನೂ ಕೂಡ ಅಂದರೆ 11 ಗಂಟೆ ಅಂದರೆ ಇನ್ನು ಅರ್ಧ ಗಂಟೆ 1 ಅವರ್ ಹೆಚ್ಚು ಕಡಿಮೆ ಆಗ್ಬೋದಾಗುತ್ತೆ. ಇದಾದ ನಂತರ ಬರದೇ ಹೋದರೆ ಮತ್ತೊಂದು ನೋಟಿಸನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ಎಸ್ಐಟಿ ತಂಡದವರು. ಅದಕ್ಕೂ ಸ್ಪಂದಿಸದೆ ಹೋದರೆ ಕಾನೂನು ರೀತಿ ಏನು ಕ್ರಮವನ್ನು ಕೈಗೊಳ್ಬೋದಾಗಿದೆ ಅದನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರತಿಮಾ, ರೇವಣ್ಣ ಮತ್ತು ಸಮಯ ಕೇಳುವಂತಹ ಚಾನ್ಸಸ್ ಎಷ್ಟು ಕಂಡು ಬರ್ತಾ ಇದೆ ಮಂಜು? ಯಾಕಂದ್ರೆ ಈಗಾಗಲೇ ನೋಡಿದೀವಿ ಪ್ರಜ್ವಲ್ ಅವರು ವಕೀಲರ ಮೂಲಕ 7 ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ, ಲುಕೌಟ್ ನೋಟಿಸ್ ಜಾರಿಯಾಗಿದೆ ಎಸ್ಐಟಿ ಅನ್ನೋದು ಒಂದು ಭಾಗ. ಆದರೆ ರೇವಣ್ಣ ಒಂದೊಮ್ಮೆ ಇವತ್ತು ಬರೋದಕ್ಕಾಗಲ್ಲ ಅಂತ ಕಾಲಾವಕಾಶ ಕೇಳಿದಂತಹ ಪಕ್ಷದಲ್ಲಿ ಏನು ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಪ್ರತಿಮಾ, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿರುವಂಥ ಹಿನ್ನೆಲೆಯಲ್ಲಿ ಸಮಯಾವಕಾಶನ ಕೇಳಿದ್ರೆ ರೇವಣ್ಣರವರು ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಯಾವ ಆಧಾರದ ಮೇರೆಗೆ ಇವರು ಹಾಜರಾಗಿಲ್ಲ ಅನ್ನೋದನ್ನು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಸ್ಪಷ್ಟತೆಯನ್ನು ಕೊಡದೇ ಹೋದರೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಬೋದು. ಪ್ರಮುಖವಾಗಿ ಈಗ 3 ನೋಟಿಸನ್ನು ಒಬ್ಬರಿಗೆ ಕೊಡಬೇಕಾಗುತ್ತೆ. ಅಂದರೆ ಏನು ಯಾವುದೇ ಎಸ್ಐಟಿ ತಂಡ ಯಾವುದೇ ಫಾರ್ಮೇಷನ್ ಆದರೂ ಕೂಡ 3 ನೋಟಿಸನ್ನು ಕೊಡಲಾಗುತ್ತೆ. ಆ ಒಂದು 3 ನೋಟಿಸ್ಗೆ ಸ್ಪಂದಿಸದೇ ಹೋದಂಥ ಸಂದರ್ಭದಲ್ಲಿ ಅವರು ಲುಕೌಟ್ ನೋಟಿಸನ್ನು ಜಾರಿ ಮಾಡ್ತಾರೆ. ಅಂದರೆ 3 ನೋಟಿಸ್ ಸ್ಪಂದಿಸದೆ ಹೋದಂಥ ಸಂದರ್ಭದಲ್ಲಿ ಸದ್ಯ ಇದಕ್ಕೆ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಕಾನೂನು ಸಲಹೆಗಾರನ ಸಂಪರ್ಕ ಮಾಡಿ ಪ್ರಜ್ವಲ್ ರೇವಣ್ಣ ಏನೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಸದ್ಯ ಎಸ್ಐಟಿ ತಂಡ ಮತ್ತೊಂದು ನೋಟಿಸನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕೂ ಸ್ಪಂದಿಸದೆ ಹೋದರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥ ಅಂದರೆ 41A ಏನಿದೆ ಇದು ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಒಂದು ವೇಳೆ ಆಗದೆ ಹೋದ ಸಂದರ್ಭದಲ್ಲಿ ಕಾನೂನು ರೀತಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದೆಲ್ಲವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ತಂಡ ಮುಂದಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.